ಇದು ಅವ್ರದ್ದು 5ನೇ ಬ್ರಾಂಚ್ ಅಂತ ಅನ್ಸುತ್ತೆ. So, ಏನ್ ಹೇಳ್ತೀರಾ ನಿಮ್ಮ ಚಂದನ್ ಅವ್ರಿಗೆ? ಜೊತೆಗೆ ನಿಮ್ಗೆ ಫುಡ್ ಪ್ರಿಪೇರ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ವೆರಿ ಹ್ಯಾಪಿ. ಅವರು ಬಿಸ್ನೆಸ್ ತೊಡಕೊಂತಾರೆ, ಚೆನ್ನಾಗಿ ಮಾಡ್ತಾರೆ ಅಂಡ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ. ಈಸ್ ಬೇಸಿಕ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಟೆಲ್. ನಮ್ಮ ತಂದೆ ಕೂಡ ಹೋಟೆಲ್ ನಲ್ಲಿ ಇದ್ದವರು. ಐ ವೆರಿ ಹ್ಯಾಪಿ ಫಾರ್ ಹಿಮ್ ಅಂಡ್ ಐ ಆಮ್ ಗ್ಲಾಡ್ ನನಗೆ ಐ ಕುಡ್ ಮೇಕ್ ದ ಟೈಮ್ ಅಂಡ್ ಕಮ್ ಹಿಯರ್. ಸೊ ಅದನ್ನು ಆಲ್ ಬೆಸ್ಟ್. ದೊಡ್ಡ ಹೋಟೆಲ್ಗಳಾಗಿ ಸಂಪೂರ್ಣ ಆಶೀರ್ವಾದ. ಎಸ್ ಮ್ಯಾಮ್. ಗೆಳೆಯರು ಬಳಗ ಅಂತ ಗೆಳೆಯರು ಬಳಗಲ್ಲ, ಕುಟುಂಬ ಚಿತ್ರರಂಗ ನಮ್ಮವರೆಲ್ಲ ಕೈದೇನೋ ಅವ್ರು ಮಾಡೋಕ್ಕಾಗುತ್ತೆ, ಅವ್ರು ಮಾಡೋಕ್ಕಾಗಲ್ಲ. ಸುದೀಪ್ ಸರ್, ಈಗ ನಿಮ್ಮ ತಂದೆಯವ್ರದ್ದು ಹೋಟೆಲ್ಸ್ಗಳಿದೆ. ಸೊ ನಿಮ್ಮದೇ ಆದಂಥ ಒಂದು ಹೋಟೆಲ್ ಮಾಡಬೇಕು, ಅದರಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಫುಡ್ಗಳನ್ನ ಜನರಿಗೆ ಕೊಡಬೇಕು. ಅದರ್ವೈಸ್ ಯಾರಾದರೂ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ, ಹೋಟೆಲ್ಸ್ ಮಾಡ್ತಾ ಇದ್ದಾರೆ. ಕಿಚ್ಚನ ಮನೆ ಅಂತ ಇದೆ, ಬಟ್ ನಿಮ್ಮದೇ ಆದಂಥ ಒಂದು ಹೋಟೆಲ್ ನಾವು ನಿಮ್ಮ ಫೇವ್ರೆಟ್ ಫುಡ್ಸ್ನ ನಾವು ತಿನ್ನಬೇಕು ಅಂತ ನಮಗೂ ಇಷ್ಟ ಇರುತ್ತಲ್ವ ಸರ್? ತಂದೆಗೆ ಒಂದು ಭಾಳ ಆಸಕ್ತಿ ಇದ್ದಿದ್ದು ಒಂದು ಹೋಟೆಲ್ ವ್ಯವಹಾರ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದಕ್ಕೆ ತಕ್ಕಂತೆ ಆ ಒಂದು ಯೋಗ್ಯತೆಗೆ ನಾನು ಮಾಡಬೇಕಾಗತ್ತೆ. ನನಗೆ ನನ್ನ ತಂದೆಗಿರುವಂಥ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಹೋಟೆಲ್ ನಡೀತಾ ಇದ್ದಿದ್ದು ಏನಂದರೆ ಹೊಟ್ಟೆ ತುಂಬ ಊಟ ಹಾಕೋರು ಅಂತಂದರೆ ಅದನ್ನು ಮನೆಯೇ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸಾಕು, ಅವ್ರಿಗೆ ರೆಡಿಯಾಗಿ ಮಾಡ್ತಾ ಇದ್ದಾರೆ.